ರಾಜ್ಯದಲ್ಲಿ ಒಂದು ಕಡೆ ಹೃದಯಾಘಾತದ ಸಾವು ಅಥವಾ ಅದರ ವರದಿಗಳು ಹೆಚ್ಚು ಬಂದಿರುವುದು. ನಾನು ಅದನ್ನು ಸರಮಾಲೆ ಅಂತ ಕರೀಲಿಕ್ಕೆ ತಯಾರಿ ಇಲ್ಲ. ಬಿಕಾಸ್ ಇಡೀ ರಾಜ್ಯದಲ್ಲ, ಬಹುತೇಕ ಹೆಚ್ಚಾಗಿರೋದು ಹಾಸನ ಅಲ್ವಾ? ಹಾಗಾಗಿ ಅದನ್ನು ರಾಜ್ಯ ಅಂತ ಹೇಳ್ಬಿಡೋದು, ಜನ ಹೆದರ್ಕೊಳ್ಳೋದು ಬೇಕಾಗಿಲ್ಲ. ಮತ್ತೆ ದೇಶದಲ್ಲಿ ಇಂಥ ವರದಿಗಳು ಬರ್ತಿಲ್ಲ ನಮ್ಗೆ, ಅದು ವರಿಯಾಗಿರೋದು. ಈಗ ವೈ ಕರ್ನಾಟಕದಲ್ಲಿ ಹಾಸನ 35 ಆಗಿದೆ. ಯಾಕೆ? ಆಕ್ಚುಲಿ ಹೇಳಬೇಕು ಅಂದರೆ, ಸುದ್ದಿಗೆ ಹೋಗೋಕೆ ಮೊದಲೇ ಹೇಳ್ಬಿಡ್ತೀನಿ, ಭಾರತದ 140 ಕೋಟಿ ಜನಸಂಖ್ಯೆ. ಓಕೆ, ಇದರಲ್ಲಿ ಕರೋನಾ ವೈರಸ್ಸು ಅಥವಾ ವ್ಯಾಕ್ಸಿನು 1% ಮೇಲೆ ಪರಿಣಾಮ ಬೀರಿದೆ ಅಂತ ಇಟ್ಕೊಳ್ಳೋಣ. ಯಾವುದು ಸಾಬೀತಾಗಿಲ್ಲ ವೈಜ್ಞಾನಿಕವಾಗಿ, ಇಟ್ಕೊಳ್ಳಿ. 1.5 ಕೋಟಿ ಆಯಿತು. 1.5 ಕೋಟಿ ಬಹಳ ದೊಡ್ಡ ನಂಬರು. ಈ 1.5 ಕೋಟಿನಲ್ಲಿ 1,00,000 ಜನ ಸತ್ರು ಇಟ್ಕೊಳ್ಳೋಣ. ಎಗೈನ್ ದೊಡ್ಡ ನಂಬರ್ ಅದು. ಹಾಗೆ ಹಾಸನದ ಪಾಪ್ಯುಲೇಷನು ಕರ್ನಾಟಕದ ಪಾಪ್ಯುಲೇಷನ್ಗೆ 35 ದೊಡ್ಡ ನಂಬರ್ ಅಲ್ಲ. ನಮಗದು ದೊಡ್ಡ ನಂಬರ್ ಕಾಣಿಸ್ತಿದೆ. ಸ್ಟಿಲ್ ಇವತ್ತು ಕೂಡ ಕೆಲವು ಜಿಲ್ಲೆಗಳಲ್ಲಿ ಇಂತಹ ವರದಿಗಳು ಬಂದಿವೆ. ಯಾಕಂದರೆ ನಮಗೆ ಇದಕ್ಕೊಂದು ಉತ್ತರ ಬೇಕು. ಹಾಸನದಲ್ಲಿ ಆಗ್ತಿದೆಯೋ ಹಗರಿಬೊಮ್ಮನಹಳ್ಳಿಲಾಗತ್ತೋ, ಉತ್ತರ ಬೇಕು. ಆ ಉತ್ತರದ ಕಡೆಗೆ ಹೋಗುವುದೇ ವಿಜ್ಞಾನದ ಸವಾಲು. ಯಾವಾಗಲೂ ಆಗಬೇಕು. ತಿಪ್ಪೆ ಸಾರಿಸ್ಕೋಬಾರ್ದು ನಾವು, ಡೇಂಜರಸ್ ಅದು. ಹದಿಹರಿಯದವರೇ ಇವತ್ತು ತಗಲಾಕೊಂಡಂಗಿದೆ. ಹಾಸನದ ಚಿಟ್ನಳ್ಳಿನಲ್ಲಿ 21 ವರ್ಷದ ಯುವಕ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಮಂಡ್ಯದಲ್ಲಿ ಪಾತ್ರೆ ತೊಳೆಯುತ್ತಿದ್ದರಂತೆ 42 ವರ್ಷದ ಮಹಿಳೆ, ಆಕೆ ಮೃತಪಟ್ಟಿದ್ದಾರೆ. ನೆನ್ನೆ ನಾನು ಹೇಳಿದ್ನಲ್ಲ, ಇದೇ ನಮಗೆ ಗಾಬರಿಯಾಗಿ ಸ್ವಲ್ಪ ಬೇಜಾರಾಗಿರೋದು ಅಥವಾ ನಮ್ಗೆ ಅರ್ಥವಾಗ್ತಾ ಇಲ್ಲದೆ ಇರೋದು. ಪಾತ್ರೆ ತೊಳಿತಿದ್ದವ್ರು ಹಾಗೆ ಹೋದರು, ಕುದುರೆ ಕೂತವ್ರು ಹಾಗೆ ಹೋದರು, ಆಟೋಲ್ಲಿ ಕೂತವ್ರು ಹಾಗೆ ಹೋದರು, ಬಸ್ಸಲ್ಲಿ ಕೂತವ್ರು ಹಾಗೆ ಹೋದರು ಅಂತ ನಮ್ಗೆ ಇದೇ ಅರ್ಥವಾಗ್ತಿಲ್ಲ ಅನ್ನೋದು. ಹೋಗಿದ್ದಲ್ಲ, ಸಂಖ್ಯೆ ಅಲ್ಲ, ದ ವೇ ಇಟ್ ಈಸ್ ಹ್ಯಾಪನಿಂಗ್. ಸೋ ಸೈಲೆಂಟ್. ಏನಿಯೋ, ಬೆಂಗಳೂರಿನಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಪ್ರತಿಭಟನೆಗೆ ಬರ್ತಿದ್ದಂತೆ ಗುಂಡ್ಲುಪೇದ ರೈತರು ಯಾರೋ ಈಶ್ವರ್ ಮೆಜೆಸ್ಟಿಕ್ನಲ್ಲಿ ಅಲ್ಲೇ ಹೃದಯಾಘಾತ ಅಲ್ಲೇ ಕೂತ್ಬಿಟ್ಟಿದ್ದಾರೆ ಅವರು. ಸರಿ, ಈ ಮಧ್ಯೆ ರಾಜ್ಯ ಸರ್ಕಾರ ಒಂದು ತಜ್ಞರ ಸಮಿತಿಯನ್ನು ನೇಮಿಸಿತ್ತು. ನೋಡ್ರಪ್ಪ, ಏನಾದರೂ ಒಂದು ಬೇಸಿಕ್ಕಾಗಿ ಏನಾದ್ರು ಒಂದು ವರದಿ ಸಿಕ್ಕತ್ತಾ, ಏನಾದ್ರು ಐಡಿಯಾ ಬರುತ್ತಾ ನೋಡೋಣ ಅಂತ ಒಂದು ಮಾಡಿದ್ರು. ಅವರು ಮಾಡಿದ್ದಾರೆ ಕೆಲಸ. ಅವರೇನು ಹೇಳ್ತಾರೆ, ಕೋವಿಡ್ ಸಮಸ್ಯೆ ಕಾಣಿಸಿಕೊಂಡವರಲ್ಲಿ ಕೊಂಚ ಹೃದಯದ ಸಮಸ್ಯೆ ಇದೆ ಅಂದರೆ ಫಸ್ಟ್ ಹಂತ ತಲುಪಿದ್ರಿ. ಈಗ ಇಲ್ಲಿವರೆಗೂ 0 ಅಂತಿದ್ರಿ. ಈಗ ಕೋವಿಡ್ಡಿಂದ ಒಂದಿಷ್ಟು ಸಮಸ್ಯೆಗಳು ಇರಬಹುದು ಅನ್ನೋದನ್ನ ಅಕ್ಸೆಪ್ಟ್ ಮಾಡೋ ಲೆವೆಲ್ಗೆ ನಾವು ಬರ್ತಾ ಇರೋ ಹಾಗೆ ಕಾಣಿಸ್ತಿದೆ. ವೇರಾಸ್ ಇದು ಈ ವರದಿಯಲ್ಲಿ ಇವತ್ತು ಬಂದಿದೆ, ನಮಗೆ ಬಹಿರಂಗವಾಗಿ ಸಿಗ್ತಾ ಇದೆ. ಬಟ್ ಇಟ್ ಇಸ್ ನಾಟ್ ನ್ಯೂ. ವರ್ಲ್ಡ್ ವೈಡ್ ನಡೆದಿರೋ ಸ್ಟಡೀಸಲ್ಲಿ ಕೋವಿಡ್ ಬಂದ ಮೇಲೆ ಒಮ್ಮೆ ಅಥವಾ 2 ಸರಿ ವೆರಿ ಸಿವಿಯರ್ಲಿ ಎಫೆಕ್ಟ್ ಆದ ಮೇಲೆ ಲಂಗ್ಸಲ್ಲಿ ಎ ಸ್ಕಾರ್ ಈಸ್ ಬೀಯಿಂಗ್ ಲೆಫ್ಟ್ ಬಿಹೈಂಡ್. ಒಂಥರ ಸೀಲ್ ಹೊಡೆದು ಹೋದಂಗೆ, ನಾನು ಬಂದಿದ್ದೆ ನಿನ್ನ ಬಾಡಿಗೆ, ಅದನ್ನು ಉಳಿಸೋಗಿದೆ ಅಂತ. ಇದು ಲಂಗ್ಸ್ ವಿಚಾರದಲ್ಲಿ ಒಂದಿಷ್ಟು ಸಮಸ್ಯೆಗಳನ್ನು ಮಾಡ್ತಿರಬಹುದು ಎಂಬ ಅನುಮಾನಗಳು ವ್ಯಕ್ತ ಆಗಿದೆ. ಆಗಿದೆ. ಈಗ ಇವರು ಅದನ್ನೇ ರೀಕನ್ಫರ್ಮ್ ಮಾಡ್ತಿದ್ದಾರೆ. ಮತ್ತೆ ಎಲ್ಲರಿಗೂ ಅಲ್ಲ, ಕೋವಿಡ್ ಬಂದು ಹೋದವರು. ಸರಿ, ಸಮಿತಿ ಹೇಳಿದೆ, ಏನು ಹೇಳ್ತಾರೆ ನೋಡ್ಬಿಡೋಣ ಅದನ್ನ ಫಸ್ಟ್ ಅವರು, ಅಲ್ವಾ? ಅಥವಾ ಡಾಕ್ಟರ್ ಏನೋ ಹೇಳಿದಾರಂತಲ್ಲ. 250-45 ವರ್ಷದಿಂದ ಕೆಳಗಡೆ ಇರತಕ್ಕಂತಹ ಯುವಕರು ಯಾರು ಹಾರ್ಟ್ ಅಟ್ಯಾಕಿಂದ ಅಡ್ಮಿಟ್ ಆಗಿದ್ರು, ಅವರು ಎಷ್ಟು ಜನ ಕೋವಿಡ್ನಿಂದ ಬಳಲ್ತಾ ಇದ್ರು, ಎಷ್ಟು ಜನ ವ್ಯಾಕ್ಸಿನ್ ತಗೊಂಡಿದ್ದಾರೆ, ಹಾಗೂ ಬೇರೆ ಬೇರೆ ರಿಸ್ಕ್ ಫ್ಯಾಕ್ಟರ್ಸ್ ಏನಿತ್ತು ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡಿದ್ದೀವಿ. ಅದರಲ್ಲಿ ನಮ್ಮಲ್ಲಿ ಕಂಡು ಬಂದ ಅಂಶ ಅಂದರೆ ಕೋವಿಡ್ ಸತ್ತವ್ರನ್ನ ಮಾತ್ರ ಸ್ಟಡಿ ಮಾಡಿದ್ರೆ ಪ್ರಯೋಜನ ಇಲ್ಲ. ಥೌಸಂಡ್ಸ್ಗೆ ಇಷ್ಟು ರ್ಯಾಂಡಮ್ ಅಂತ ಕೋವಿಡ್ ಅಟ್ಯಾಕ್ ಆದವ್ರನ್ನ ನೋಡ್ಬೇಕು ನಾವು. ಸ್ವಲ್ಪ ಟೈಮ್ ತೊಗೊಂಡ್ರೂ ಪರವಾಗಿಲ್ಲ, ಒಂಚೂರು ದುಡ್ಡಾದರೂ ಪರವಾಗಿಲ್ಲ. ಇದಕ್ಕೆ ಮಾನ್ಯ ಹೆಲ್ತ್ ಮಿನಿಸ್ಟ್ರು ಕೋವಿಡ್ ಅಟ್ಯಾಕ್ ಆಗಿ ಆ ಏಜ್ ಗ್ರೂಪಲ್ಲಿರೋ ರ್ಯಾಂಡಮ್ಲಿ ಒಂದಷ್ಟು ಸ್ಯಾಂಪ್ಲಿಂಗ್ ತೊಗೋಬೇಕೀಗ. 1020 ಜನ ಅಂತನೋ, 15 ಜನ ಅಂತನೋ, 10 ಜನ ಅಂತನೋ, 26 ಜನ ಅಂತನೋ ತೊಗೋಬೇಕು. ಸತ್ತವ್ರನ್ನ ಮಾತ್ರ ನೋಡಿದ್ರೆ ಪ್ರಯೋಜನ ಆಗ್ಲಿಕ್ಕಿಲ್ಲ. ಅದು ಒಂದು ಮೆಥಡ್ ಇರಬಹುದು, ಹೇಗಾಯ್ತು ಅಂತ ತಿಳ್ಕೊಳ್ಳಿ. ಇರಲಿ. ಯಾಕೆ ಕೋವಿಡ್ ಬಂದವರೆಲ್ಲ ಸಾಯಲ್ಲ,
ವ್ಯಾಕ್ಸಿನ್ ತಗೊಂಡವ್ರೆಲ್ಲ ಸತ್ತೋಗ್ತಿದ್ದಾರೆ ಅಂತ ಯಾರು ಹೇಳಂಗಿಲ್ಲ, ಹೇಳಬಾರ್ದು. ಯಾಕಂದರೆ ಜನರಲಿ ವ್ಯಾಕ್ಸಿನ್ ನಮ್ಮನ್ನು ಉಳಿಸಿದೆ ಅನ್ನೋದೇ ನಮ್ಮ ಲೆಕ್ಕಾಚಾರ. ನಾನು ಏನೇನೋ ಅದನ್ನು ಕೇಳಿದ್ದು, ಇವತ್ತು ಬೇಕಾದ್ರೆ ಹೇಳ್ತೀನಿ. ಯಾರೂ ಹೇಳಲಿಕ್ಕಾಗಲ್ಲ ವ್ಯಾಕ್ಸಿನಲ್ಲಿ ಝೀರೋ ಅಡ್ವರ್ಸ್ ಎಫೆಕ್ಟ್ ಇದೆ ಅನ್ನೋದನ್ನು. ಝೀರೋ, ಯಾರಿಗೂ ಯಾವುದೇ ವಯೋಮಾನದವರಿಗೆ ಎಂದೆಂದಿಗೂ ಸೂರ್ಯಚಂದ್ರ ಇರುವವರೆಗೆ ಅದರಲ್ಲಿ ಅಡ್ಡ ಪರಿಣಾಮ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಹಾಗಾಗಿ ಯಾರಿಗೂ ಹೊಡಿತಾ ಇರ್ಬೋದು, ನನಗೆ ಗೊತ್ತಿಲ್ಲ. ನಮಗೆ ಬೇಕಾಗಿರೋದು ಏನು ಮೆಡಿಕಲಿ? ಕೋವಿಡ್ ಬಂದು ವೈರಸ್ಸಲ್ಲಿ ಅಥವಾ ವ್ಯಾಕ್ಸಿನಲ್ಲಿ, ವಾಟ್ ಎವರ್ ಬಿ ಇಟ್, ಯಾವುದಾದ್ರು ಇದ್ಕೊಳ್ಳಿ, ಮೃತರಾಗಿದ್ದವ್ರಿಗೆ ಅವರ ಬಾಡಿಯಲ್ಲಿ ಇದೆರಡರ ಪರಿಣಾಮದಿಂದ ಏನಾದರೂ ಬದಲಾವಣೆಗಳಾಗಿದೆಯೋ? ದ್ಯಾಟ್ಸ್ ಕ್ರಿಟಿಕಲ್. ನನಗೊಂದು ಕೇಸ್ ಗೊತ್ತು. ಆ ಕೇಸಲ್ಲಿ ಅವ್ರಿಗೇನೋ ಒಂದು ರೋಗ ಬಂತು. ಐ ಮೇ ನಾಟ್ ಬಿ ಏಬಲ್ ಟು ಟೆಲ್ ಯು ರೋಗ ಹೇಗೆ ಅಂತ. ಒಂದು ರೋಗ ಬಂತು, ಬಟ್ ಅವ್ರ ರೋಗನ ರೆಸಿಸ್ಟ್ ಮಾಡಿಬಿಟ್ರು. ದೊಡ್ಡ ಔಷಧಿಗಳಿಲ್ಲದೆ ರೆಸಿಸ್ಟ್ ಮಾಡ್ಕೊಂಬಿಟ್ರು ಅವರು. ಡಾಕ್ಟರ್ಸು ಭಾಳ ಸರ್ಪ್ರೈಸ್ ಆದದ್ರಲ್ಲಿ. ದೊಡ್ಡ ದೊಡ್ಡ ಔಷಧಿ, ಏನೇನೋ ಆಪ್ರೇಷನ್ನು, ಇನ್ನೇನೇನೇನೋ ಪಟ್ಟು ಮಾಡಿ ಅಲ್ಲಿಂದ ರೆಸಿಸ್ಟ್ ಮಾಡಿಬಿಡ್ತೀವಿ ಬಾಡಿ, ಹೇಗೆ ಅಂತ. ದೆನ್ ದೆ ಪುಟ್ ಇಟ್ ಆನ್ ಎ ಸ್ಟಡಿ. ಈ ಬಾಡಿನಲ್ಲಿ ವಿಶೇಷವಾದ ಗುಣಗಳೇನಾದರೂ ಇದೆಯೋ? ಈ ರೋಗವನ್ನು ಅದು ಹೀಗೆ ತಡೀತಲ್ಲ, ಅದನ್ನು ಪತ್ತೆ ಹಚ್ಚಬೇಕಿತ್ತು. ಹಾಗೆ ಈ ಸಾಯ್ತಾ ಇರೋರ ಬಾಡಿಗೆ ಇವೆರಡರಿಂದ ವಿಶೇಷವಾದ ದುಷ್ಪರಿಣಾಮಗಳೇನಾದರೂ ಅವರಿಗೆ ಅಥವಾ ಆ ರೀತಿ ಇರುವವರಿಗೆ ಏನಾದ್ರು ಬೀರ್ತಾ ಇದೆಯೋ? ನಮಗೇನಾದರೂ ಒಂದು ಆನ್ಸರ್ ಆ ಥರದ್ರಲ್ಲಿ ಸಿಕ್ಕಿದ್ರೆ ಮೇ ಬಿ ಯು ಪೀಪಲ್ ಮೇ ಮೂವ್ ಟುವರ್ಡ್ಸ್ ಬೆಟರ್ ಟ್ರೀಟ್ಮೆಂಟೋ ಅಥವಾ ಬೆಟರ್ ಕೇರೋ ಇರಬಹುದೇನೋ, ಗೊತ್ತಿಲ್ಲ. ವಿ ಕಾಂಟ್ ಸೇ. ಈಗ ವ್ಯಾಕ್ಸಿನ್ ತಗೊಂಡು 3 ವರ್ಷ ಆದಮೇಲೂ ಅದರ ಎಫೆಕ್ಟ್ ಇರೋದಕ್ಕೆ ಸಾಧ್ಯನಾ? 8 ವರ್ಷ 10 ವರ್ಷ ಆದಮೇಲೆ ಕೆಲವು ವ್ಯಾಕ್ಸಿನ್ಗಳ ಅಡ್ಡ ಪರಿಣಾಮಗಳು ಕಾಣಿಸಿರೋದಿದೆ. ಯಾರು ಹೇಳಿದ್ದು ನಿಮಗೆ 3 ವರ್ಷ ಅಂತ? ಬೇಕಾದ್ರೆ 8-10 ಆದಮೇಲೆ ಕಾಣಿಸಿದೆ ಕೆಲವು ವ್ಯಾಕ್ಸಿನಲ್ಲಿ. ಅಂದರೆ ಕಾಣಿಸಿದೆ ಅಂದ್ರೆ ಆ 10 ವರ್ಷದಿಂದ ತೆಗೆದುಕೊಂಡಿದ್ದ 1000 ಜನಕ್ಕೂ ಕಾಣಿಸ್ಬಿಟ್ಟಿದೆ ಅಂತಲ್ಲ. ಯಾರೋ 3 ಜನದಲ್ಲಿ ಕಾಣಿಸಿದೆ, ಕ್ಲಿಯರ್ಲಿ ಕಾಣಿಸಿದೆ ಅಡ್ಡ ಪರಿಣಾಮ ಅದು ವ್ಯಾಕ್ಸಿನ್ದದು ಅಂತ. ಈ ವ್ಯಾಕ್ಸಿನ್ ಅಲ್ಲ ನಾನು ಹೇಳ್ತಿರೋದು, ಯಾವ್ಯಾವ್ದ್ರದ್ದು. ಹಾಗಾಗಿ ನೋ ವ್ಯಾಕ್ಸಿನಲ್ಲಿ ನಾವು ಹಂಗೆ ಹೇಳಲಿಕ್ಕೆ ಬರುತ್ತೆ ಅಂತ ನಾನಂತೂ ಅಂದ್ಕೊಂಡಿಲ್ಲ. ಮೇ ಬಿ ನಂಗೆ ಗೊತ್ತಿಲ್ಲ, ನನಗಿಂತ. ಯಾಕಂದರೆ ಇವರೆಲ್ಲ ನಾವು ಮಾತಾಡೋದು ಭಾಳ ಸರಿ ಕಾಮನ್ ಸೆನ್ಸಲ್ಲಿ ಮಾತಾಡ್ಬಿಡ್ತೀವಿ. ನಾವು ಕಾಮನ್ ಸೆನ್ಸ್ ಅಲ್ಲ ನಾವು ಮಾತಾಡ್ಬೇಕಾಗಿರೋದು. ಅಲ್ಟಿಮೇಟ್ಲಿ ವಿಲ್ ಟು ಸ್ಪೀಕ್ ಆನ್ ಸೈಂಟಿಫಿಕ್ ಬೇಸಲ್ಲಿ. ಸೈಂಟಿಫಿಕ್ ಇದಿರ್ಬೇಕು, ಅದಕ್ಕೆ ಏನಾದ್ರು ಒಂದು ಬ್ಯಾಕಪ್ ಇರಬೇಕು ಅದಕ್ಕೀಗ. ಬಟ್ ವ್ಯಾಕ್ಸಿನಲ್ಲಂತೂ ಅದಿದೆಯಪ್ಪ, ಅಷ್ಟು ಮಾತ್ರ ಹೇಳಬಲ್ಲೆ. ಸರಿ, ಡಾಕ್ಟರ್ಗಳು ಏನು ಹೇಳ್ತಾರೆ ಈಗ? ದಿ ಕಮಿಟಿ ಸೋ ಕಾಲ್ಡ್ 15 ವರ್ಷದ ಒಳಗಿನ ಶಾಲಾ ಮಕ್ಕಳಿಗೆ ಹೃದಯ ತಪಾಸಣೆ ಅಂತಾರೆ. ಸಿ, ಇಫ್ ಯು ಗೋ ಬೈ ರ್ಯಾಂಡಮ್ ಸ್ಯಾಂಪ್ಲಿಂಗಲ್ಲಿ ಸರ್ವೆ ತೊಗೊಂಡ್ರೆ 15 ವರ್ಷದ ಕೆಳಗಿರುವ ಮಕ್ಕಳು ಒಂದು 2-3 ಸತ್ತಾಗ ದೊಡ್ಡ ಸುದ್ದಿ ಆಗಿರೋದು ನಿಜ, ಬಟ್ ಜಾಸ್ತಿ ಆಗಿಲ್ಲ. 2-3 ಸತ್ತಾಗ ಸ್ಕೂಲ್ ಕಾರಿಡಾರಲ್ಲಿ ಮಗು ಹೋಗ್ತಿತ್ತಂತೆ, ಹಿಂಗ್ ಬ್ಯಾಗ್ ಹಾಕೊಂಡು ಹೋಗ್ತಾ ಇತ್ತಂತೆ, ಟಪಕ್ ಅಂತ ಬಿದ್ದು ಹೋಗ್ಬಿಡ್ತಂತೆ. ಆಗ ಏಜ್ ಒಂದು ರೀತಿ ಅದು ಸುದ್ದಿ ಆಗಿದೆ ಜಾಸ್ತಿ, ಬಟ್ ನಂಬರ್ ಇಸ್ ನಾಟ್ ವೆರಿ ಹೈ. ದಿ ಪ್ರಾಬ್ಲಮ್ ವಿ ಆರ್ ನೋಟಿಸಿಂಗ್ ಇಸ್ 20-45, 45-60. 20-45 ಆನ್ ಹೈಯರ್ ಸೈಡ್, 45-60 ನೆಕ್ಸ್ಟ್ ಲೆವೆಲ್. 60+ ಇದೆ, ಏನು ಇಲ್ಲವೇ ಇಲ್ಲ, 0 ಅಂತೇನು ಹೇಳಬಾರ್ದು ಯಾರೂ. ಆ ಸಂಖ್ಯೆನೂ ಸ್ವಲ್ಪ ಕಮ್ಮಿನೇ ಇದೆ. ಯಾವಾಗಲೂ 85 ವರ್ಷನೋ 90 ವರ್ಷ ಆದವ್ರದ್ದು ಏನಾರು ಆದರೆ ಏನು ವಯಸ್ಸು ಆಗಿತ್ತಪ್ಪ ಅನ್ನೋದೊಂದು ಪದ ಬರುತ್ತೆ. ಅವ್ರು ಎಷ್ಟು ಆರೋಗ್ಯವಾಗಿರ್ತಾರೋ ಏನೋ ಬೇರೆ ವಿಚಾರ, ಬಟ್ ಅದೊಂದು ಪದ ಬಂದ್ಬಿಡುತ್ತೆ. ಬೇರೆ ಈ 40, 26, 30, 20 ಏನ್ರಿ ಚಿಕ್ಕ ಹುಡುಗ ಅವನು ಅಂತಾರೆ. ಹಾಗಾಗಿ ಗಾಬರಿ ಇಲ್ಲಿರೋದು ಈ ಕ್ಯಾಟಗರಿನಲ್ಲಿ. ಏನೋ ಶಾಲಾ ಮಕ್ಕಳಿಗೆ ಅಂತ ಹೇಳ್ತಿದ್ದಾರೆ, ಓಕೆ ಡನ್. 10ನೇ ತರಗತಿ ಮಕ್ಕಳಿಗೆ ಕಡ್ಡಾಯವಾಗಿ ಮಾಡಿಸಿ ಅಂದಿದ್ದಾರೆ, ಮಾಡಿಸಿ. ಹೃದಯ ಬಡಿತ, ಹೈಪರ್ ಟೆನ್ಷನ್ ಪತ್ತೆ ಹಚ್ಚಬೇಕು ಅಂತ ಪತ್ತೆ ಹಚ್ಚಿ, ಯಾರು ಬೇಡ ಅಂದರು. ಹೃದಯ ರಿಸ್ಕ್ ಫ್ಯಾಕ್ಟರ್ಸನ್ನು ನೋಡಬೇಕು, ಮಕ್ಕಳಿಗೆ ಶಾಲೆಯಲ್ಲೇ ಸ್ಕ್ರೀನಿಂಗ್ ಮಾಡಬೇಕು ಅಂತಿದ್ದಾರೆ. ದೊಡ್ಡವ್ರಿಗೆ ನೀವು ಹೇಗೆ ಹೇಳ್ತಾ ಇದ್ದೀರೋ ಜೀವನ ಶೈಲಿ, ನಮ್ಮ ಮಕ್ಕಳಲ್ಲೂ ಅದೇ ಪ್ರಾಬ್ಲಮ್ ಇದೆ. ಈಗಿನ ಮಕ್ಕಳಲ್ಲೂ ಸೇಮ್ ಪ್ರಾಬ್ಲಮ್ ಇದೆ. ಮೇ ಬಿ ಎ ಜಂಕ್ ಫುಡ್ ಇರ್ಬೋದು, ಮೇ ಬಿ 0 ಎಕ್ಸರ್ಸೈಸ್ ಇರಬಹುದು, ಮೇ ಬಿ ಸ್ಟ್ರೆಸ್ ಆಫ್ ಎ ಸ್ಕೂಲ್ ಆಫ್ ಅಕಾಡೆಮಿಕ್ ಲೆವೆಲ್ಸಲ್ಲಿ ಇರಬಹುದು,
ಮೊಬೈಲ್ ಮೇ ಬಿ ಅಲ್ಲ 100% ಮೊಬೈಲ್, ಅನುಮಾನನೇ ಬೇಡ. ಸ್ಕೂಲ್ ವರ್ಕು ಕೂಡ ಭಾಳ ತಂದೆ ತಾಯಿಗಳನ್ನು ನೋಡಿದ್ದೀನಿ, ಅವರಿಬ್ಬರು ಆರಾಮಾಗಿ ಕೂತ್ಕೊಂಡು ಮಾತಾಡಬೇಕು ಕಾರಲ್ಲಿ ಅಂದ್ಬಿಟ್ಟು ಮಗುಗೆ ಹಿಂದ್ಗಡೆ ಕೂರಿಸ್ಬಿಟ್ಟು ಮೊಬೈಲ್ ಕೊಟ್ಬಿಟ್ಟು ಕೂತ್ಕೊಂಡ್ಬಿಡ್ತಾರೆ. ಮೊಬೈಲು ಒಂದು ಕುಡ್ ಬಿ ಎ ರೀಸನ್. ನಂಗೆ ಐ ಡೋಂಟ್ ನೋ, ಅಂದರೆ ವಿ ಕಾಂಟ್ ಸೇ ಎಕ್ಸಾಕ್ಟ್ಲಿ ಹೀಗೆ ಅಂತ. ಆಮೇಲೆ ಹೆಚ್ಚಿನ ಸ್ಕೂಲಲ್ಲಿ ಮೊಬೈಲಲ್ಲೇ ಕಳಿಸ್ಬಿಡ್ತಾರೆ ಎಲ್ಲ ಹೋಮ್ವರ್ಕ್ಗಳನ್ನು. ಏನೋ ಗೊತ್ತಿಲ್ಲಪ್ಪ, ಒಟ್ಟಲ್ಲಂತೂ ಅದೆಲ್ಲ ಸಮಸ್ಯೆಗಳೇ. ಇನ್ನು ಅವ್ರ ವರದಿಲಿ ಏನಿದೆ ಡಾಕ್ಟರ್ಗಳದ್ದು ತಗ್ಗಿರೋದ್ರಲ್ಲಿ, ಹೃದಯಾಘಾತಕ್ಕೆ ಕೋವಿಡ್ ಲಸಿಕೆ ಕಾರಣ ಅಲ್ಲ. ನೋ, ಐ ವಿಲ್ ನಾಟ್ ಅಗ್ರಿ ಅಂತ ನಾನು ಅನ್ನೋದು. ಇದನ್ನು ಪೂರ್ತಿಯಾಗಿ ನಾವು ಒಪ್ಪಲ್ಲ ಅದನ್ನ ಅಂತ. ಇರಬಹುದು, ಬಟ್ ಲಸಿಕೆಯೇ ಕಾರಣ ಅಂತ ಅಲ್ಲ ಅಂತ ನಾನು. ಡೌಟ್ನು ಉಳಿಸ್ಕೋಬೇಕಾಗತ್ತೆ. 1,00,000 ಲಸಿಕೆಯಲ್ಲಿ 2 ಲಸಿಕೆಯೂ ಅಡ್ಡ ಪರಿಣಾಮ ಬೀರಿರಬಹುದು ಅನ್ನೋದು ನನ್ನ ವಾದ. ಆ ಬಾಡಿ ಸ್ಟ್ರಕ್ಚರ್ ತಕ್ಕಂತೆ ಯಾವುದೋ 0 ಅಂತ ಹೇಳಿ ನೋಡೋಣ. ಹಂಗಾರೆ 0 ಅಂತ ಅವರು. ನೋ, ಐ ಡೋಂಟ್ ಥಿಂಕ್ ಇಟ್ ಇಸ್ ಕರೆಕ್ಟ್. ಅದು ಮೆಡಿಸಿನ್ಗಳಲ್ಲೇ ಇರೋ ಹಾಗೆ ಇದಕ್ಕಿರಲ್ವಾ ಅಂತ. ಇನ್ನು ಕೋವಿಡ್ ಬಂದು ಹೋದ ಮೇಲೆ 3 ವರ್ಷ ಆದಮೇಲೆ ಹೃದಯ ಸಮಸ್ಯೆ ಅಂತೆ ಪಾಸಿಬಲ್. ಎಕ್ಸಾಕ್ಟ್ ಟೈಮಿಂಗ್ ಇವ್ರಿಗೆ 3 ಇಯರ್ಸ್ ಹೇಗೆ ಸಿಕ್ಕಿದೆ ಅಂತ ನನಗೆ ಗೊತ್ತಿಲ್ಲ. ಮೇ ಬಿ ಅವ್ರ ಹತ್ರ ಏನಾದ್ರು ಸ್ಟಡಿ ಆಗಿರಬೇಕದು. ಯಾಕಂದರೆ ಎಲ್ಲ ಡೆತ್ಗಳಾಗಿರೋದನ್ನ ನೋಡಿ ಎಲ್ಲವೂ 3 ಇಯರ್ಸ್ ಆದಮೇಲೆ ಆಗಿದೆ ಅಂತ ಏನಾದ್ರು ಲೆಕ್ಕ ಗಿಕ್ಕ ಅವ್ರಿಗೆ ಸಿಕ್ಕಿದ್ರೆ ನಂಗೆ ಗೊತ್ತಿಲ್ಲ. ಬಟ್ ಸಮ್ ಸ್ಟಡಿ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನನಗೆ ಆ ಸ್ಟಡಿ ಇಲ್ಲದೆ ಇರೋದ್ರಿಂದ ನಾನು ಮಾತಾಡೋಕ್ಕಾಗಲ್ಲ ಅಲ್ಲಿ. ಎಕ್ಸಾಕ್ಟ್ಲಿ 3 ಇಯರ್ಸೇ ಹೇಗೆ ಸ್ಯಾಕ್ರೋಸೆಂಟಾಗಿ 3 ವರ್ಷ ಅಂತ ಸಿಕ್ತು ಇವ್ರಿಗೆ ಟೈಮು ಅಂತ. ವೈ ಇಸ್ ಇಟ್ ನಾಟ್ 2, ವೈ ಇಸ್ ಇಟ್ ನಾಟ್ 4 ಅನ್ನೋ ಥರ ಏನ್ಯೋ ಮೇ ಬಿ ಇರ್ಬೋದು. ನಿದ್ರಾಹೀನತೆ, ಸುಸ್ತು, ಉಸಿರಾಟ ಸಮಸ್ಯೆ, ಅತಿಯಾದ ಬಜು, ದಾಟ್ಸ್ ಹ್ಯಾಪನಿಂಗ್. ಇದು ಬಹಳ ಕಡೆ ನಾನು ಕೇಳ್ಪಟ್ಟಿದ್ದೀನಿ, ಇನ್ಕ್ಲೂಡಿಂಗ್ ನನ್ನ ಫ್ರೆಂಡ್ಸ್ ಡಾಕ್ಟರ್ಸ್ ಹತ್ರ ಅಥವಾ ಈ ಫೀಲ್ಡಲ್ಲಿ ತುಂಬ ಆಸಕ್ತಿ ಇಟ್ಕೊಂಡಿರೋರ ಹತ್ರ ನಾನು ಇದನ್ನು ಕೇಳಿದ್ದೀನಿ. ದಿಸ್ ಲುಕ್ಸ್ ಲೈಕ್ ಹ್ಯಾಪನಿಂಗ್, ಇದು ಇವೆಲ್ಲ ಆಗ್ತಾ ಇದೆ ಅನ್ನೋದನ್ನು ಸ್ಟ್ರೆಸ್ ಲೆವೆಲ್ ಕೇಳಿದ್ದೀವಿ. ಸ್ಟ್ರೆಸ್ ಲೆವೆಲ್ ಅಲ್ಲ, ಲ್ಯಾಕ್ ಆಫ್ ಸ್ಲೀಪ್, ನಿದ್ರಾಹೀನತೆ, ಸುಸ್ತು, ಟಯರ್ಡ್ನೆಸ್ಸು, ಇನ್ನು ಉಸಿರಾಟದ ಸಮಸ್ಯೆ, ಆಮೇಲೆ ಅತಿಯಾದ ಬೊಜ್ಜು, ಮತ್ತು ಕೆಲವರಿಗೆ ಅತಿಯಾದ ಹಸಿವು ತುಂಬ ತಿನ್ನಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಅಂತಂತಾರೆ ಕೆಲವರು. ಸಿಕ್ಕಾಬಡೆ ತಿಂತೀವಿ ಅಂತ. ಪಾಸಿಬಲ್, ಗೊತ್ತಿಲ್ಲ. ಹೃದಯದ ಕಾರ್ಯಕ್ಷಮತೆ ಕಡಿಮೆ ಆಗಿದೆ ಅಂತ ಆಗಿರ್ಬೋದು. ಮರಣೋತ್ತರ ಪರೀಕ್ಷೆ ಮಾಡಬೇಕು ಹೃದಯಾಘಾತದಿಂದ ಸತ್ತವರು ಅಂತ ಅಲ್ಲ, ನೀವು ಮಾಡಿಸ್ಬೋದು, ನಾನು ಮಾಡಿಸ್ಬಾರ್ದು ಅಂತ ಹೇಳಿಲ್ಲ ಕಾನೂನು ಪ್ರಕಾರದಲ್ಲಿ. ಬಟ್ ಎಷ್ಟು ವಿಚಿತ್ರ, ಹಿಂದೆ ಎಲ್ಲ ಹೃದಯಾಘಾತದಿಂದ ಸತ್ತರೆ ಮರಣೋತ್ತರ ಪರೀಕ್ಷೆ ಇಲ್ಲ. ಮೆಡಿಕೋ ಲೀಗಲ್ ಕೇಸ್ ಅಂತಂದರೆ ಅದಕ್ಕೆ ರೀಸನ್ಸ್ ಇತ್ತು. ಈಗ ಹೇಳ್ತಾ ಇದ್ದೀರಿ, ಕನ್ಫರ್ಮ್ ಮಾಡ್ಕೋಬೇಕು. ಇಟ್ಸ್ ಆಲ್ ರೈಟ್, ಮಾಡಿಸ್ಬೋದು, ಸ್ಟಡಿಗೂ ಹೆಲ್ಪ್ ಆಗ್ಬೋದು. ನಾನು ಐ ಆಮ್ ನಾಟ್ ಸೇಯಿಂಗ್ ಅದು ರಾಂಗ್ ಅಂತಲ್ಲ. ಕಡ್ಡಾಯವಾಗಿ ಸಾರ್ವಜನಿಕ ಧೂಮಪಾನ ಬ್ಯಾನ್ ಮಾಡಬೇಕು, ಇದು ಜನರಲ್ ಸಜೆಷನ್. ಇದು ಈ 50 ಇಯರ್ಸ್ ಎಗೋನು ಇದೇ ಹೇಳ್ತಿದ್ರಿ, ಬ್ಯಾನ್ ಮಾಡಬೇಕು ಅನ್ನೋದನ್ನು. ಈಗಲೂ ಅದನ್ನೇ ಇಟ್ಸ್ ಜನರಲ್ ಸಜೆಷನ್. ಅದ ಇಟ್ ಕ್ಯಾನ್ ಬಿ ಡನ್. ಯಾರು ಹೂ ವಿಲ್ ಸೇ ನೋ, ಮಾಡ್ಕೋಬೋದು. ಬಟ್ ಇಟ್ಸ್ ಎ ಜನರಲ್ ಸಜೆಷನ್. ಇಟ್ ಡಸಂಟ್ ಲುಕ್ ಲೈಕ್ ಎ ಸ್ಪೆಸಿಫಿಕ್ ಸಜೆಷನ್ ವಿಚ್ ವಿಲ್ ಸ್ಪೆಸಿಫಿಕಲಿ ಹೆಲ್ಪ್ ಇವತ್ತಿನ ಕ್ರೈಸಿಸನ್ನು. ಇವತ್ತಿನ ಕ್ರೈಸಿಸ್ಗೆ ಅದು ಹೆಲ್ಪ್ ಮಾಡಿಬಿಡುತ್ತೆ. ಹಿಂಗೆ ಸ್ವಿಚ್ ಆಫ್ ಮಾಡಿದ ತಕ್ಷಣ ಇಲ್ಲಿ ಟಳಕ್ಕಿಂತ ಬೆಳಕತ್ಕೊಂಡ್ಬಿಡುತ್ತೆ ಅನ್ನೋಂಗೆ ಕಾಣಿಸ್ತಿಲ್ಲ ನನಗದು. ಸ್ಟಿಲ್ ಅಪಾಯಕಾರಿ ಪೇನ್ ಕಿಲ್ಲರ್ ಮೆಡಿಸಿನ್ಗೆ ಕಡಿವಾಣ ಹಾಕಬೇಕು ಅಂದರೆ ಆಗಲ್ಲ ಅಂತ ನಾನು ಹೇಳ್ತೀನಿ. ಇದು ವೈಯಕ್ತಿಕ ಅರಿವಿನ ವ್ಯಾಪ್ತಿಗೆ ಬರಬೇಕಿದು. ಅವರಿಗೆ ಅನಿಸ್ಬೇಕು. ಸಿ ಅಕ್ರಾಸ್ ದಿ ಕೌಂಟರ್ನಲ್ಲಿ ಪೇನ್ ಕಿಲ್ಲರ್ಸ್ ಆರ್ ಅವೈಲಬಲ್. ಅಂದರೆ ಅಂಗಡಿಗಳಲ್ಲಿ ನಿಮಗೆ ನೋವು ನಿವಾರಕ ಉಪಶಮನ ಮಾಡಬಹುದಾದಂತಹ ಮಾತ್ರೆಗಳು, ಗುಳಿಗೆಗಳು ಬಹು ಸುಲಭವಾಗಿ ಜನರಿಕ್ ಮೆಡಿಸಿನ್ ಕ್ಯಾಟಗರಿನಲ್ಲಿ ಇದೆ. ಅದಕ್ಕೇನು ಪ್ರಿಸ್ಕ್ರಿಪ್ಷನ್ ಬೇಕಿಲ್ಲ, ಏನು ಬೇಕಿಲ್ಲ. ಆಮೇಲೆ ಈ ಥರದ ಮಾತ್ರೆಗಳು ಜ್ವರ, ಮೈಕೈ ಕಾಲು ನೋವು, ನೆಗಡಿ, ತಲೆನೋವು, ಸ್ವಲ್ಪ ವಾಂತಿ, ಬೇದಿ, ಇಂಥದ್ದಕ್ಕೆಲ್ಲ ಡಾಕ್ಟ್ರ್ ಹತ್ರ ಹೋಗೋದು ಬಿಟ್ಬಿಟ್ಟಿದ್ದಾರೆ ಜನ. ಹೌದು, ಸ್ವಂತಕ್ಕೆ ತಗೊಳ್ತಾರೆ. ಇಲ್ಲ ಅವ್ರ ಮೆಡಿಸಿನ್ ಶಾಪ್ ಅವರೇ ಇಂಥದಕ್ಕೆ ಇದು ಕೊಡಿ ಇಲ್ಲ, ಅವ್ರಿಗೆ ಗೊತ್ತಿದೆ ಯಾರಿಗೋ ಮನೆಯಲ್ಲಿ. ಹೇಳಿದ್ರೆ ಎಲ್ಲ ಗೂಗಲ್ ಡಾಕ್ಟರ್ಗಳಿದ್ದಾರೆ, ಸರ್ಚ್ ಮಾಡಿ. ಅಯ್ಯೋ ಅಯ್ಯೋ ಅಯ್ಯೋ, ಗೂಗಲ್ ಡಾಕ್ಟ್ರೇ ಸ್ವಲ್ಪ ಮಾಡಿದ್ರೆ ಚಾಕ್ ತಗೊಂಡು ಅವನೇ ಎಳ್ಕೊಂಡು ಬಿಡ್ತಾನೆ. ನಾನೇ ಆಪ್ರೇಷನ್ ಮಾಡ್ಕೊಂಡ್ಬಿಡ್ತೀನಿ, ಅಲ್ಲಿ ಹಾಕು ಟಿ ವಿನಲ್ಲಿ ಇದರಲ್ಲಿ ನೋಡ್ಕೊಂಡು ಹಂಗೆ ಮಾಡ್ಕೊತೀನಿ ಬೇಕಾದ್ರೆ. ಆ ಲೆವೆಲ್ಗೆ ಹೋಗಿದ್ದಾರೆ ಗೂಗಲ್ ಡಾಕ್ಟರ್ಗಳು. ಇಟ್ ಇಸ್ ದ ಮೋಸ್ಟ್ ಡೇಂಜರಸ್ ಥಿಂಗ್. ಅದು ದಿ ಮೋಸ್ಟ್ ಡೇಂಜರಸ್ ಥಿಂಗ್ ಆಫ್ ದಿ ಹೆಲ್ತ್ ಇಂಡಸ್ಟ್ರಿಗೆ ನಾಳೆ ಇರೋದು ಗೂಗಲ್ ಡಾಕ್ಟರ್ಗಳೇ, ಅವರೇ. ಹಾಗಾಗಿ ನೀವು ಪೇನ್ ಕಿಲ್ಲರ್ ಮೆಡಿಸಿನ್ಗೆ ಕಡಿವಾಣ ಹಾಕಬೇಕು ಅಂದರೆ ಹೇಗೆ? ಹೌ? ಆ್ಯಂಡ್ ನೌ ಯು ಹ್ಯಾವ್ ಅಲೋಡ್ ಆನ್ಲೈನ್.
ಎಲ್ಲ ಕಡೆ ಸಿಗತ್ತೆ. ಎಸ್. ಇನ್ನು ಪಹಲ್ಗಾಮ್ ಉಗ್ರ ದಾಳಿಗೆ ಪ್ರತಿಕಾರವಾಗಿ ಪಾಕ್ ಪ್ರಾಯೋಜಿತ ಉಗ್ರರ ವಿರುದ್ಧ ಭಾರತ ಆಪರೇಷನ್ ಸಿಂಧೂರ ಸೇನಾ ಕಾರ್ಯಾಚರಣೆ ನಡೆಸಿತ್ತಲ್ಲ. ಈ ಸೇನಾ ಕಾರ್ಯಾಚರಣೆ ವೇಳೆ ಭಾರತದ ವಿರುದ್ಧ ಪಾಕಿಸ್ತಾನ, ಚೀನಾ, ಟರ್ಕಿ 3 ದೇಶಗಳು ಒಗ್ಗೂಡಿದ್ವು ಅನ್ನೋದು ಈಗ ಬಯಲಾಗ್ತಾ ಇದೆ. ಪಾಕಿಸ್ತಾನ ಮುಂಚೂಣಿಯಲ್ಲಿತ್ತು, ಚೀನಾ ಸಾಧ್ಯವಿರುವ ಎಲ್ಲಾ ಬೆಂಬಲವನ್ನು ಕೊಟ್ಟಿತ್ತು ಮತ್ತು ಟರ್ಕಿಯ ಒಳಗೊಳ್ಳುವಿಕೆಯೂ ಕೂಡ ಸ್ಪಷ್ಟವಾಗಿತ್ತು. ಒಂದು ಗಡಿಯಲ್ಲಿ 3 ವಿರೋಧಿಗಳ ಸಂಯೋಜಿತ ಕಾರ್ಯತಂತ್ರವು ಭಾರತದ ಭದ್ರತೆಗೆ ಬೆದರಿಕೆಯಾಗಿದೆ ಅಂತ ಡೆಪ್ಯೂಟಿ ಚೀಫ್ ಆಫ್ ಆರ್ಮಿ ಸ್ಟಾಫ್ ರಾಹುಲ್ ಸಿಂಗ್ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. So few lessons that I thought I must flag as far as Operation Sindoor is concerned. Firstly, one border, 2 adversaries. So we saw Pakistan one side, but adversaries were 2. And if I would say actually 4 or 3 actually, Pakistan was the front face. We had China providing all possible support. And it's no surprise because if you were to look at statistics, in the last 5 years, 81% of the military hardware that Pakistan is getting is all Chinese, 81%. ಇನ್ನೊಂದು ಟೆರರಿಸ್ಟ್ಗಳ ಮೂರನೇದು ಟರ್ಕಿ ಸರ್. ಟರ್ಕಿನಾ? ಓಕೆ, ನನ್ನ ಪ್ರಕಾರ 4 ಆಗ್ಬೋದು ಅನ್ಕೋತೀನಿ ಫ್ಯೂಚರಲ್ಲಿ. ಹೀಗೆ ಮುಂದೆ ಅವನು ಇಸ್ರೇಲ್ ಆ್ಯಸ್ ಎ ಪಾಲಿಸಿ ತನ್ನ ದೇಶಕ್ಕೆ ಶತ್ರುವಾಗಿ ಘೋಷಿಸುವವರ ಪೈಕಿ ಕೆಲವರನ್ನ ಎಲಿಮಿನೇಟ್ ಮಾಡುತ್ತೆ. ನಾವು ವಿ ಶುಡ್ ಟೇಕ್ ದಿಸ್ ಪಾಲಿಸಿನ. ಈಗ ಫಾರ್ ಎಕ್ಸಾಂಪಲ್ ಆ ಬಾಂಗ್ಲಾದೇಶದ ಯೂನುಸ್ಸು ಶುಡ್ ಬಿ ಎಲಿಮಿನೇಟೆಡ್. ಅದರಲ್ಲೇನು ಹೆದರ್ಕೋಬಾರ್ದು ನಾವು. He should be eliminated. Our declared policy should be that we will eliminate him one day. ಆ ನಿರ್ಧಾರಕ್ಕೆ ಬರಬೇಕು. ಬಾಂಗ್ಲಾದೇಶು ನೆಕ್ಸ್ಟ್ ಸೇರಿಸ್ಕೊಳ್ಳಿ, 4 ಆಗುತ್ತೆ. ಪ್ಲಸ್ ಟೆರರಿಸ್ಟ್ಗಳನ್ನು ಒಂದು ಸೇರಿಸ್ಕೊಳ್ಳಿ ಗುಂಪನ್ನು. ಯಾಕಂದರೆ ಅವು ಒಂದು ಪ್ರತ್ಯೇಕ ಸಂಸ್ಥಾನ ಇದ್ದಂಗೆ ಅವು ಇದೆ. ನೀವು ಇದು ನಮಗೆ ಚೈನಾ ಸಪೋರ್ಟು, ಟರ್ಕಿ ಸಪೋರ್ಟ್ ಮಾಡಿದೆ ಅನ್ನೋದು ನಮಗೆ ನ್ಯೂಸ್ ಅಲ್ಲ. ನಮಗೀಗ ಬೇಕಾಗಿರೋದು ಭಾರತಕ್ಕೇನು, ನಮಗಲ್ಲ, ಜನಕ್ಕಲ್ಲ, ನಮ್ಮ ತೀರ್ಮಾನ ಮಾಡೋರು, ನಮ್ಮ ಆರ್ಮಿ, ನೇವಿ, ಏರ್ಫೋರ್ಸು, ಸರ್ಕಾರದವ್ರಿಗೆ ಬೇಕಾಗಿರೋ ಯಾವ ಲೆವೆಲ್ ಆಫ್ ಇನ್ವಾಲ್ವ್ಮೆಂಟ್ ಆಯ್ತು ಅವ್ರದ್ದೆಲ್ಲ ಅನ್ನೋದು. ಬರೀ ಹಾರ್ಡ್ವೇರ್ ಸಪ್ಲೈ ಮಾಡೋದ್ರಲ್ಲ, ವಿಮಾನ ಕೊಡು, ಹಡಗು ಕೊಡು, ಮಿಸೈಲ್ ಕೊಡು, ಗುಂಡು ಕೊಡು, ಪಿಸ್ತೂಲ್ ಕೊಡು, ಅದಲ್ಲ. ಸ್ಯಾಟಲೈಟ್ ಬೇಸ್ಡು ಮಾಹಿತಿಗಳ ಯಾವುದು ಅನ್ನೋದು, ಅದಕ್ಕೆ ನಾವು ಆಗಬೇಕಾ ತಯಾರಿ ಇಂಪಾರ್ಟೆಂಟ್. ಸ್ಯಾಟಲೈಟ್ ಬೇಸ್ಡ್ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಇದರಲ್ಲಿ ಅಂತ. ಅದನ್ನೇ ನಮ್ಗೆ ಇಂಪಾರ್ಟೆಂಟ್. ಆಗ ನಾವು ಫೇಸ್ ಮಾಡೋಕ್ಕೆ ತಯಾರಿಯನ್ನು ಮಾಡ್ಕೋಬೋದು. ಅದಿಲ್ಲ ಅಂದರೆ ಮಾಡ್ಕೋಬೇಕು ಅಂತೇನಿಲ್ಲ. ಯಾಕಂದರೆ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸು, ಹೋಮ್ ಮಿನಿಸ್ಟ್ರಿಲಿ ಬುದ್ಧಿವಂತರಿದ್ದಾರೆ ನೋಡಿಪ್ಪ. ಆ ಹಾಕಿ ಪ್ಲೇಯರ್ಗಳು ಯಾರನ್ನಾರು ಕರ್ಕೊಂಬಂದು ಅವ್ರಿಗೇನಾರು ಇಲ್ಲಿ ಡೆಲ್ಲಿನಲ್ಲಿ ಎಲ್ಲರೂ ಬಿರಿಯಾನಿ ತಿನ್ನಿಸ್ಬಿಟ್ಟು ಅವನ ಪಮೀರು ಆಮೇಲೆ ಆ ಜೋಕರ್ ಪ್ರೈಮ್ ಮಿನಿಸ್ಟರ್ ಏನಾದ್ರು ಸಮಾಧಾನ ಮಾಡೋಕ್ಕಾಗತ್ತೆ ನೋಡಿ, ಟ್ರೈ ಮಾಡಿ. ಅದಕ್ಕೆ ಅವಕಾಶ ಮಾಡ್ತಾರೆ. ಅಯೋಗ್ಯರು ತಗೊಂಬಂದು ಇಲ್ಲಿ ಹಿಂಗೆ ಹೇಳ್ತೀರಿ, ಅಲ್ಲಿ ಹಂಗೆ ಬಿಟ್ಕೊಂಡು ಕೂತ್ಕೋತೀರಿ. ನಿಮ್ಮನ್ನು ನಂಬಬೇಕಂತೆ ನಾವು. ಎಸ್. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಹತ್ವಾಕಾಂಕ್ಷೆಯ ಪ್ರಮುಖ ತೆರಿಗೆ ಮಸೂದೆ ಒನ್ ಬಿಗ್ ಬ್ಯೂಟಿಫುಲ್ ಬಿಲ್ ಅಮೆರಿಕ ಸಂಸತ್ತು ಕಾಂಗ್ರೆಸ್ನಲ್ಲಿ ಅಂಗೀಕಾರಗೊಂಡಿದೆ. ಇದುವರೆಗೂ ಸಹಿ ಮಾಡಲಾದ ಮಸೂದೆಗಳ ಪೈಕಿ ಇದು ಅತಿ ದೊಡ್ಡ ಮಸೂದೆಯಾಗಿದೆ ಅಂತ ಟ್ರಂಪ್ ಬಣ್ಣಿಸಿದ್ದಾರೆ. ಅಮೆರಿಕವು ವಿಶ್ವದ ಅತ್ಯಂತ ಶಕ್ತಿಶಾಲಿ ರಾಷ್ಟ್ರವಾಗಿದ್ದು ನಾವು ಇದನ್ನ ಮತ್ತಷ್ಟು ಶಕ್ತಿಶಾಲಿಯನ್ನಾಗಿ ಮಾಡ್ತೀವಿ ಅಂತ ಸಂತಸವನ್ನ ಹಂಚಿಕೊಂಡಿದ್ದಾರೆ. ಅವ್ರು ಯಾವ ಸಂತಸ ಬೇಕಾದ್ರೂ ಮಾಡ್ಕೋಬಹುದು. 1000 ಪೇಜ್ ಇದೆಯಂತೆ, ಒಂದು ಮಣ ಇದೆ. ಅವ್ರು ಹೇಳ್ತಾರೆ ಟ್ಯಾಕ್ಸ್ ಕಟ್ ಮಾಡ್ತಾ ಇದ್ದೀನಿ, ಅಮೆರಿಕ ಹಿಸ್ಟ್ರಿನಲ್ಲೇ ನೋಡಿಲ್ಲ ನೀವು ಯಾರುವೆ ಅಂತ. ಇನ್ನೊಂದು ಅದೇನೋ ಒಂದು ಹೆಲ್ತು ಅದು ಇದಕ್ಕೆಲ್ಲ ದುಡ್ಡು ಕೊಡ್ತಾ ಇದ್ದೀನಿ ನಾನು. ಇನ್ನೊಂದು ಅಮೇರಿಕಾದು ವೆಟ್ರನ್ಸ್ ಅಂದರೆ ಇದು ಸೇನಾಪಡೆಗಳ ನಿವೃತ್ತರು ಮತ್ತು ಬಾರ್ಡರ್ಗೆ ಪ್ರೊಟೆಕ್ಷನ್ಗೆ ದುಡ್ಡು ಎಲ್ಲ ಸಿಕ್ಕಾಪಡೆ ಕೊಡ್ತಾ ಇದ್ದೀನಿ ದುಡ್ಡು, ಹೋಮ್ಲ್ಯಾಂಡ್ ಸೆಕ್ಯೂರಿಟಿಗೆ ಎಲ್ಲ ಅಂತ ಇರ್ಬೋದು. ರಿವರ್ಸ್ ಇರೋದೇನು ಅಪ್ಪ, ಲಕ್ಷಾಂತರ ಮಿಲಿಯನ್ಸು ಲಕ್ಷ ಜನ ನಿನ್ನ ಪಾಲಿಸಿಯಿಂದ ಆರೋಗ್ಯದ ಕವಚದಲ್ಲಿರೋರು ಹೊರಗೆ ಬರ್ತಾರೆ, ಫುಟ್ಪಾತಿಗೆ ಬೀಳ್ತಾರೆ ಅವರೆಲ್ಲ ಅಂತ ಕೆಲವರು. ಇನ್ನು ಕೆಲವರು ಮುಂದಿನ 2030 ಅಂದರೆ ಇನ್ನು 6-7 ವರ್ಷದ ಒಳಗಡೆನಲ್ಲಿ $5 ಟ್ರಿಲಿಯನ್ ಅಷ್ಟು ನಮ್ಮದು ಸಾಲದ ಪ್ರಮಾಣ ಹೆಚ್ಚಾಗತ್ತೆ. ಈಗಾಗಲೇ 26 ಟ್ರಿಲಿಯನ್ನಲ್ಲಿದ್ದೀವಿ, ಇನ್ನು 5 ಸೇರಿಸಿದ್ರೆ ಇನ್ನು 31 ಆಗುತ್ತೆ. ಸಾಧ್ಯನೇ ಇಲ್ಲ ಅಮೆರಿಕ ಬದುಕಕ್ಕೆ ಅಂತ ಇನ್ನು ಕೆಲವರ ವಾದ. ಸಾಹೇಬನ ವಾದ ಅದಲ್ಲ. ಯಾರು ಹೇಳೋರು ಕೇಳೋಲ್ಲ, ಅವ್ರು ಯಾರು ಏನು ಹೇಳ್ತಾರೆ ಹಂಗೆ ನಡ್ಕೊಂಡು ಹೋಗಲಿ. ನಮ್ಗೇನಕ್ಕೆ ಈಗ ಸದ್ಯಕ್ಕೆ ನಾವೇನು ಮಾಡೋಕ್ಕಾಗಲ್ಲ ಅಂತ ಕಾಣುತ್ತೆ. ನಮ್ಮದನ್ನು ನೋಡ್ಕೊಂಡ್ರೆ ಸಾಕಾಗಿದೆ. ಇನ್ನೀಯಪ್ಪನ ಎಲ್ಲಿ ನೋಡೋಣ. ನಮಗೀಗ ಆಗೋದೇನು ಬಿಲ್ಲಲ್ಲಿ ಒಂದು ದೊಡ್ಡ ಸಮಸ್ಯೆ ಅಂತ ನಾನು ಕರಿತೀನಿ ಅಂದ್ಕೊಂಡಲ್ಲ. ಈಗ ಇದು ಇರಲಿಲ್ಲ, ಈಗ ಇದನ್ನು ಅನುಭವಿಸ್ಬೇಕಷ್ಟೆ. ಅಮೇರಿಕದಲ್ಲಿ ಭಾರತೀಯರಿದ್ದಾರೆ ಬಹುಜನರು. ಅಂದರೆ ಅಮೇರಿಕದಲ್ಲಿರುವ ಭಾರತೀಯರು ಅಲ್ಲಿಯ ಪ್ರಜೆಗಳಾಗದೇ ಇರುವವರು. ನಾನು ಹೇಳ್ತಿರೋದು ಅಮೇರಿಕದಲ್ಲಿ ಪ್ರಜೆ ಆಗಿದ್ದರೆ, ಭಾರತೀಯನೇ ಆಗಿರಲಿ, ಬಟ್ ಪ್ರಜೆ ಆಗಿದ್ದರೆ ಇದು ಅಪ್ಲೈ ಆಗಲ್ಲ.
ಪ್ರಜೆ ಆಗಿಲ್ಲದಿದ್ದರೆ ಅಂದರೆ ಗ್ರೀನ್ ಕಾರ್ಡಲ್ಲಿ ಇದ್ದರೆ, ಓಕೆ ಇನ್ಯಾವುದೋ ಬೇರೆ ಬೇರೆ ವೀಸಾಗಳಲ್ಲಿದ್ದರೆ, H1 ವೀಸಾಗಳಲ್ಲಿದ್ದರೆ, ಯಾವುದೋ ಜೆ ವೀಸಾನಲ್ಲಿದ್ದರೆ, ಯಾವುದೋ F1 F2 ವೀಸಾಗಳಲ್ಲಿದ್ದರೆ, ಬಿಸ್ನೆಸ್ಸು B1 B2ನಲ್ಲಿದ್ದರೆ ಹೋಗಿದ್ದರೆ, ಈ ವೀಸಾಗಳು ಎಕ್ಸೆಪ್ಟ್ ದ ಸಿಟಿಸನ್ಶಿಪ್ ಓಕೆ ಅವ್ರನ್ನ ಹೊರತಾಗಿ ಬಿಟ್ಟು ಯಾರಾದರೂ ಇಂಡಿಯಾಗೆ ದುಡ್ಡು ಕಳಿಸ್ಬೇಕು ಅಂತ ಕಳಿಸಿದ್ರೆ 3.5% ಟ್ಯಾಕ್ಸ್ ಕಟ್ಟಬೇಕು. ಅದಕ್ಕೆ ಕಟ್ಟಲೇಬೇಕಾಗತ್ತೆ. ನಮ್ಮ ದೇಶಕ್ಕೆ ಅಮೇರಿಕಾಯಿಂದ ಆ್ಯನ್ಯುಯಲಿ ವಾರ್ಷಿಕ $42 ಬಿಲಿಯನ್ ಅಷ್ಟು ರೆಮಿಟೆನ್ಸ್ ಇದೆ ನಮ್ಮ ದೇಶಕ್ಕೆ. ಇದೆ ನಮ್ಮದೇ, ಇಲ್ಲಿಂದನೂ ಆ ಕಡೆಗಿದೆ, ಆ ಕಡೆಯಿಂದನೂ ಈ ಕಡೆಗಿದೆ. 42 ಬಿಲಿಯನ್ ಅಷ್ಟು ರೆಮಿಟೆನ್ಸ್ಗಳಿವೆ ನಮಗೆ. ಅದಕ್ಕೆ 3.5% ಅಂದರೆ ಲೆಕ್ಕ ಹಾಕ್ಕೊಳ್ಳಿ. ಅಷ್ಟು ದುಡ್ಡನ್ನು ಅವ್ರು ಕಡಿತ ಮಾಡಿ ಇಟ್ಕೋತಾರೆ ಅಷ್ಟೇ, ನಾವೇನು ಮಾಡೋಕ್ಕಾಗಲ್ಲ. ಇದು ಬರೀ ಭಾರತಕ್ಕಲ್ಲ. ಓಕೆ ಸಾರಿ, ಇನ್ನು ನಾಳೆ ಬೆಳಗ್ಗೆ ಯಾರು ಕಳ್ಸ್ಕೊಂಡು ಎಲ್ಲಿ ಟ್ರಂಪ್ ಮೋದಿ ಫ್ರೆಂಡು ಅಂತೀರಿ ಅಂತ ಸ್ಟಾರ್ಟ್ ಮಾಡ್ಬಿಡ್ಬೇಡಿ. ಆಮೇಲೆ ನಮಗೇನು ಅನ್ನೋದು ಭಾರತಕ್ಕಲ್ಲ, ಎಲ್ಲರಿಗೂ ಅಪ್ಲೈ ಆಗತ್ತೆ. ಸೇಮ್ ಯಾವ ದೇಶದವರಿದ್ರೂ ಆಗತ್ತೆ. ಎಸ್.